ಮಹಾವತಾರ್ ಫೌಂಡೇಶನ್ಗೆ, ಮಹಾವತಾರ್ ಬಾಬಾ, ಡಾಕ್ಟರ್ ಸುಭಾಷ್ ಪತ್ರಿಜಿ ಚೈತನ್ಯಕ್ಕೆ, ಸ್ವರ್ಣಮಾಲಾ ಅಮ್ಮನವರಿಗೆ, ರಂಗನಾಥ್ ರಂಗನಾಥ್ ಸರ್ ಗುರುಗಳಿಗೆ, ಮತ್ತೆ ನಾಗರಾಜ್ ಗುರುಗಳಿಗೆ, ಮತ್ತೆ ಗೀತಾ ಮೇಡಮ್ ಆಗಿರ್ಬೋದು, ಮಧುರೆ ಮೇಡಮ್ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಹಾಗೆ ದೊಡ್ಡೇಗೌಡ್ರು ಸರ್ಗ ಸರ್ಗ ಸಮೇತ ನನ್ನ ಹೃದಯಪೂರ್ವಕ ನಮನಗಳು. ತುಂಬಾ ಒಂದು ಅದ್ಭುತವಾದಂತ ಅವಕಾಶ ಕೊಟ್ಟಿದ್ದೀರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆ ಒಂದು ನನ್ನ ಜೀವನ ಶೈಲಿ ಅಂದ್ರೆ, ಬಿಫೋರ್ ನಾನು ಹೇಗಿದ್ದೆ, ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ನಾನು ಹೇಗಿದ್ದೆ, ಮತ್ತೆ ಈಗ ಹೇಗಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನನ್ನಲ್ಲಿ ಆಗಿರೋಂತ ಒಂದು ಅನುಭವಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಏನಂದ್ರೆ, ಮ್ಯಾರೇಜ್ ಆದ್ಮೇಲೆ 5 years ನನ್ ಸಂಸಾರ ತುಂಬಾ ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ, ಒಂದು ಆರಾಮಾಗಿ ಲಕ್ಸುರಿ ಲೈಫ್ ಫೀಡ್ ಮಾಡ್ತೀನಿ ಅನ್ನೋ ಒಂದು ಫೀಲ್ ಅಲ್ಲಿ ನಾನು ಇದ್ದಂಥದ್ದು. 5 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಯ್ತು. ಏನು ಕಷ್ಟ ಅಂದ್ರೆ ಅಪ್ಪನ ಮನೇಲಿ ಏನಂತ ಕಷ್ಟಗಳು ಇರ್ಲಿಲ್ಲ ನನಗೆ. ನಾನು ಚೆನ್ನಾಗಿ ಸುಖವಾಗಿ ಜಾಯಿಂಟ್ ಫ್ಯಾಮಿಲಿ ಬೆಳೆದೋಳು ನಾನು. ಆ ಮದ್ವೆ ಆದ್ಮೇಲೆ 5 ವರ್ಷ ಆದ್ಮೇಲೆ, ಅದು ಫಸ್ಟ್ ಟೈಮು ನಮ್ಮ ಮಾವ ಎಕ್ಸ್ಪೈರ್ಡ್ ಆದ್ರು, ಅದಾದ್ಮೇಲೆ ನಮ್ಮ ಅತ್ತೆ ಎಕ್ಸ್ಪೈರ್ಡ್ ಆದ್ರು, ಹಿಂಗೆ ಕಂಟಿನ್ಯೂಸ್ ಆಗಿ ಒಬ್ರಾಗ 3 ಜನ ಹೋಗ್ಬಿಟ್ರು. ನಮ್ಮ ನಾದ್ನಿದಿರ ಯಜಮಾನ್ರು ಹೋದಾಗ ಅಲ್ಲಿನಿಂದ ಸ್ಟಾರ್ಟ್ ಆಗಿದ್ದು ಈ ಜೀವನ ಅಂದ್ರೆ ಏನು ಅನ್ನೋದನ್ನ ಒಂದು 15 ವರ್ಷ ಸಾಕಷ್ಟು ಕೂಡ ತುಂಬಾ ಫೇಸ್ ಮಾಡ್ಬಿಟ್ಟಿದೀನಿ ನಾನು. ಸಾಕಪ್ಪ ಜೀವನ. ಒಂದ್ ಟೈಮ್ ನಮ್ಮ ಮನೆಯವ್ರ ಆಡಿದ ಮಾತು ಒಂದು ಇವತ್ತು ನನ್ಗೆ ಕಿವಿಲ್ ಗುಯಿಂಗುಡುತ್ತೆ. ನಾನು ಹುಟ್ಟಿರೋದು ನಾನು ಒಡ ಹುಡ್ದವ್ರಿಗೋಸ್ಕರ, ನಿನ್ ಜೀವನ, ನಿನ್ ಮಕ್ಳ ಜೀವನ ನೀನೇ ನೋಡ್ಕೊ, ನಾನು ಇರೋದೇ ಅವ್ರಿಗೋಸ್ಕರ, ಅವ್ರ ಮಕ್ಳೆಲ್ಲ ಚಿಕ್ಕರಿದ್ದಾರೆ, ನಾನ್ ಅಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಮಾತು ಅವ್ರ ಕಡೆಯಿಂದ ಬಂದಾಗಂತೂ ಜೀವನ ಕುಸ್ತೂದಂಗ ಆಗ್ಬಿಡ್ತು. ಏನು ಡಿಗ್ರಿ ಮಾಡ್ಕೊಂಡಿದೀವಿ, ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಇರ್ಲಿಲ್ಲ, ನನಗೆ ಸಪೋರ್ಟ್ ಕೊಡೋಂಥವ್ರು ಇರ್ಲಿಲ್ಲ. ಅಂತ ಒಂದು ಟೈಮ್ ಇದು. ಆ ತುಂಬಾ ತುಂಬಾ ಅಂದ್ರೆ ತುಂಬಾ ಮಾನಸಿಕವಾಗಿ ತುಂಬಾ ಕುಗ್ಬಿಟ್ಟೆ ನಾನು. ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿದಂಥದ್ದು. ಅದಾದ್ಮೇಲೆ ಒಂದು ವರ್ಷದಲ್ಲಿ ನನಗೆ ಒಂದು ಧ್ಯಾನ ಅನ್ನೋದು ಫಸ್ಟ್ ಕನೆಕ್ಟ್ ಆಗಿತ್ತು. ಒಬ್ಬರೇ ಅನ್ಸೂಯ ಈಶ್ವರ ಮೂರ್ತಿ ಅಂತೇಳಿ ಅವ್ರ ಕಡೆಯಿಂದ ನನಗೆ ಧ್ಯಾನ ಕನೆಕ್ಟ್ ಆಗಿತ್ತು ಕೂಡ. ಅವಾಗ ಸ್ವಲ್ಪ ದಿನ ಮಾಡಿದ್ದು, ಆದ್ರೆ ಆ ಟೈಮಲ್ಲಿ ನನಗೆ ಮಾಡಕ್ ಆಗ್ಲಿಲ್ಲ. ನಮ್ಮ ಮನೆಯವ್ರ ಕಡೆಯಿಂದ ಬಹಳ ಪ್ರೆಷರ್ ಆಗ್ತಿತ್ತು. ಹೊರ್ಗಡೆ ಆ ಕಡೆನೂ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಿತ್ತು ಅವ್ರು, ಇಲ್ಲಿ ಈ ಕಡೆನೂ ನಮಗೂ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಿತ್ತು. ಆ ಟೈಮಲ್ಲಿ ಇಬ್ರು ಮಧ್ಯೆ ತುಂಬಾ ಘರ್ಷಣೆ ಆಗ್ತಿತ್ತು. ಇಲ್ಲ, ನಾನು ಎಲ್ಲಾರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅವ್ರು ಒಪ್ತಾ ಇರ್ಲಿಲ್ಲ. ಆ ಇಲ್ಲ, ನಾನ್ ಕೊಟ್ಟಿದ್ರಲ್ಲೇ ನೀನ್ ಮೇಂಟೈನ್ ಮಾಡ್ಬೇಕು ಅನ್ನೋಂಥದ್ದು ಸಮಸ್ಯೆಗಳಂದ್ರೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ನಾನ್ ಯಾಕಾದ್ರೆ ಬದುಕಿದ್ದೀನಪ್ಪ, ಏನಕ್ ಬದುಕ್ಬೇಕು, ನಾನ್ ದೇವ್ರಗಳನ್ನ ಬೈಕೊಳ್ತಾ ಇದ್ದೆ, ಜನ್ಮಗಳು ತಂದೆ ತಾಯಿಗಳನ್ನ ಬೈಕೊಳ್ತಾ ಇದ್ದೆ, ಪ್ರತಿಯೊಬ್ಬರನ್ನು ಕೂಡ ನಾನ್ ಬೈಕೊಳ್ತಾ ಇದ್ದೆ. ಏನಕ್ಕೆ ಈ ಜೀವನಕ್ಕೆ ಹಾಕ್ಬಿಟ್ರು, ನನ್ಗೆ ಬೇಡವಾಗಿತ್ತು ಈ ಜೀವನ, ಎಲ್ಲದನ್ನು ಕೊಟ್ಟಿದೀಯಾ, ಕೊಡುವಂತದ್ನೇ ಏನು ಕೊಟ್ಟಿಲ್ವಲ್ಲ ಭಗವಂತ ಅಂತ ಪ್ರತಿಯೊಬ್ಬರನ್ನು ಕೂಡ ನಾನು ತುಂಬಾ ಬೈಕೊಳ್ತಾ ಇದ್ದೆ. ತುಂಬಾ ಅಳೋಂಥದ್ದು, ದೇವ್ರ ಮುಂದೆ ಕೂತ್ಕೊಂಡು ಅಳೋಂಥದ್ದು, ಯಾರ್ಗ್ ಹೇಳ್ಕೊಳಾಗಿಲ್ಲ. ಮನೆ ಕಡೆ ಅಂದ್ರೆ ನಾನೇ ದೊಡ್ಡ ಮಗಳು, ಈಗ ನಾನೇ ಆತರ ಪ್ರಾಬ್ಲಮ್ ಅಂತ ಹೋದ್ರೆ ಮಿಕ್ದವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತೇಳಿ ಆ ತರಕ್ಕೆ ಯೋಚನೆ ಮಾಡ್ಕೊಂಡು ನಾನು ಇಲ್ಲೇ ಕೂಡ ಆಗ್ಲಿ, ಎಷ್ಟ್ ದಿನ ಇರುತ್ತೆ ಇದು ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ದಿನೇ ಅದು ತುಂಬಾ ಕ್ರಿಟಿಕಲ್ ಆಗ್ಬಿಡ್ತು ನನಗೆ. ಹೇಗಪ್ಪ, ನಾನು ಎಲ್ಲ ನನ್ ಕಣ್ಮುಂದೆ ಕಾಣ್ತಿದ್ದೆ, ಯಾವ್ದು ನನಗ್ ಸಿಗ್ತಾ ಇಲ್ಲ, ಏನ್ ಮಾಡೋದು, ಏನೇನೋ ಬೇರೆ ಪ್ರಪಂಚದಲ್ಲಿ ನಾನು ಕನ್ಸಲ್ ಲೋಕದಲ್ಲಿ ತೇಲ್ತಾ ಇದ್ದೆ. ಅದಾಗುತ್ತೆ ಇದಾಗುತ್ತೆ ಅದೇ ತರ ಒಂದು ಸಿಚುಯೇಷನ್ ಬಂದಿದ್ದು ನನ್ನ ಜೀವನದಲ್ಲಿ. ಕಣ್ಮುಂದೆ ಎಲ್ಲ ಕಾಣ್ತಾ ಇದೆ, ಆದ್ರೆ ಯಾವ್ದು ನಂದಲ್ಲ, ನನಗ್ ಸಿಗ್ತಾ ಇಲ್ಲ. ಹಾಗಾದ್ರೆ ಹೇಗಿರ್ಬೋದು, ಏನ್ ಮಾಡ್ಬೇಕು ನನ್ನ ಜೀವನದಲ್ಲಿ, ಯಾರನ್ನ ಸಲಹೆ ಕೇಳ್ಬೇಕು, ಯಾರು ನನಗೆ ಸಪೋರ್ಟ್ ಮಾಡ್ತಾರೆ, ಹಾಗಾದ್ರೆ ನಾನು ಏನು ಕೊಟ್ಟಿದ್ದೀನಿ, ತುಂಬಾ ಪ್ರಶ್ನೆಗಳು ಬರ್ತಾ ಇತ್ತು ನನ್ನ ಜೀವನದಲ್ಲಿ. ಬಹಳ ಪ್ರಶ್ನೆಗಳು ಬರ್ತಾ ಇತ್ತು. ತುಂಬಾ ಯೋಚನೆಗಳು ಮಾಡ್ತಾ ಇದ್ದೆ. ಏನಾರ ಮಾಡೋಣ ಅಂತ ಕೈ ಇಕ್ಕಿದ್ರೆ ಅದರಲ್ಲಿ ಅರ್ಧಂಬರ್ಧ ಆಗೋದು, ಏನು ಕೆಲಸ ಮಾಡಕ್ ಆಗ್ತಾ ಇರಲ್ಲ, ಮತ್ ಮನೆಯವ್ರ ಕಡೆಯಿಂದ ನಂಗೆ ತುಂಬಾ ಬೈಗುಳ ಆಗೋದು, ಇದೇ ತರ ಆಗ್ತಾ ಇತ್ತು. ಆ ತರ ಒಂದು ಸಿಚುಯೇಷನ್ ಇದ್ದಾಗ ನಾನು ತುಂಬಾ ಸ್ಟ್ರಗಲ್ ಪಟ್ಟೆ ಜೀವನದಲ್ಲಿ. ಆಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ತುಂಬಾ ಕುಗ್ಗೋಗ್ಬಿಟ್ಟೆ. ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು. ಆ ಟೈಮಲ್ಲಿ ಒಂದು 3 years 9 years ಆಯ್ತು. ಮೆನೋಪಾಸ್ 38ಗೆನೆ ಮೆನೋಪಾಸ್ ಸ್ಟಾಪ್ ಆಗ್ಬಿಡ್ತು. ಆ ಟೈಮಲ್ಲಂತೂ ತುಂಬಾ ತುಂಬಾ ಅಂದ್ರೆ ತುಂಬಾ ಇರಿಟೇಷನ್ ಆಗೋದು, ಯಾರು ಮಾತಾಡ್ಸಿದ್ರೆ ಕೂಗಾಡತ್ತರಕ್ಕೆ, ಮಕ್ಕಳ ಮೇಲೆ ಎಗರೆ ಆಡೋದು, ಗಂಡದ ಮೇಲೆ ಎಗರೆ ಆಡೋದು, ಕೂಗಾಡೋದು, ಮನೇಲಿ ಬರೀ ಕಿತ್ತಾಟ ಜಗಳಗಳು. ಆಮೇಲೆ
ಫ್ಯಾಮಿಲಿಗಳಲ್ಲಿ ಕೂಡ ನಾನು ಏನು ಸಪೋರ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನನ್ಗೇನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇರ್ಲಿಲ್ಲ. ಯಾಕೆಂದ್ರೆ ಅವ್ರು ಹೊರಗಡೆ ಸಂಪಾದನೆ ದುಡಿಮೆಗಂತ ಹೋದಾಗ ಅವ್ರಿಗೂ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಅದನ್ನ ತಗೊಬಂದ್ ಅವ್ರು ನನ್ ಮೇಲೆ ಹಾಕರು. ನನ್ನಲ್ಲಿ ಆಗಂತವನ್ನ ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ, ಬಿಡಕ್ ಆಗ್ತಾ ಇರ್ಲಿಲ್ಲ. ಇಂತ ಒಂದ್ ಸಂದರ್ಭ ಇದೇ ತರ ಸಾಕ್ತು. ಸುಮ್ನೆ ಅಳೋದು, ಸುಮ್ನಾಗೋದು, ಬೇರೆ ಏನಕ್ಕಾರ ಒಂದ್ ಕೈ ಹಾಕೋದು. ಅದು ಅದ್ರಲ್ಲಿ ಏನೋ ಸಕ್ಸಸ್ ಆಗ್ತಾ ಇರ್ಲಿಲ್ಲ ನಮಗೆ. ಮತ್ತೆ ಸ್ವಲ್ಪ ದಿನ ಬಯಸ್ಕೊಡೋದು, ಸುಮ್ನಾಗೋದು, ಇದೇ ತರ ನನ್ ಜೀವನ ಸಾಕ್ತು. ರೀಸೆಂಟ್ ಆಗಿ ನನ್ಗೆ ಈ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಅನ್ಸುತ್ತೆ, ಆ ಟೈಮಲ್ಲಿ ನನ್ ಕೈಲಿ ಆಗ್ತಿಲ್ಲ, ಆಗಲ್ಲ, ನಾನು ಸೂಸೈಡ್ ಮಾಡ್ಕೊಳ್ಬಿಡೋಣ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಹೇಗಪ್ಪ ಫೇಸ್ ಮಾಡೋದು, ಮಕ್ಕಳನ್ನ ಹೇಗ್ ಬೆಳೆಸೋದು, ಹೊರಗಡೆ ಹೋಗಕ್ ಆಗ್ತಿಲ್ಲ, ಹೊರಗಡೆನೂ ತುಂಬಾ ಮೋಸ, ಹೇಗ್ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋ ಒಂದು ಮನಸ್ಥಿತಿ. ಆ ಟೈಮಲ್ಲಿ ಫಸ್ಟ್ ಟೈಮ್ ಯಾವಾಗಲೋ ಒಂದ್ಸರಿ ಕನೆಕ್ಟ್ ಆಗಿದ್ರೆ ಸರ್, ಆ ಟೈಮಲ್ಲಿ ತುಂಬಾ ಕ್ರಿಟಿಕಲ್ ಇತ್ತು. ನನ್ ಕೈಲಿ ಎಲ್ಲ ಶೇರ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಕ್ರಿಟಿಕಲ್ ಇರೋಂತ ಟೈಮಲ್ಲಿ ಸರ್ ಕನೆಕ್ಟ್ ಆಗಿರ್ರೆ ಫೇಸ್ಬುಕ್ ಅಲ್ಲಿ. ಇದು ಏನು ಮಹತಾ ಫೌಂಡೇಶನ್ ಇಂದ 365 ದಿನಗಳ ಫ್ರೀ ಧ್ಯಾನ ಫ್ರೀಯಾಗಿ ಸಿಗ್ತಾ ಇದೆ ಅಂತ. ಆ ಟೈಮಲ್ಲಿ ನಾನು ಕನೆಕ್ಟ್ ಆಗಿದ್ದೆ. ಆದ್ರೆ ನನಗೆ ಎದ್ದೊಳಕ್ ಆಗ್ತಾ ಇರ್ಲಿಲ್ಲ. ಮಾನಸಿಕವಾಗಿ ಬಹಳ ಹೊಡೆತಗಳು, ಮನೆಯಲ್ಲೂ ಬಹಳ ಕಿರಿಕಿರಿ ಆಗೋದು, ತುಂಬಾ ಹಂಗಾಗಿ ಆ ಟೈಮಲ್ಲಿ ಡಿಸ್ಕನೆಕ್ಟ್ ಆಗ್ಬಿಟ್ಟೆ ನಾನು. ಅದಾದ್ಮೇಲೆ ಆಗಲ್ಲ, ನನ್ ಕೈಲಿ ಏನಾಗ್ತಿದೆ ಎಲ್ಲೂ ಕೇಳೋಣ, ನನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾರು ಹೇಳ್ತಾರೆ, ಯಾರನ್ನ ಕೇಳ್ಬೇಕು, ಯಾರು ನನ್ ಗೈಡ್ ಮಾಡ್ತಾರೆ, ಯಾರು ನನ್ನ ಜೀವನದಲ್ಲಿ ನಾನು ಉದ್ಧಾರ ಆಗೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಇದೇ ಮನಸ್ಥಿತಿಲಿ ಬಂದೆ. ಈ ರೀಸೆಂಟ್ ಆಗಿ ಮಾರ್ಚ್ ಲಾಸ್ಟ್ ವೀಕು 2025 ಅಲ್ಲಿ, ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ರಂಗನಾಥ್ ಸರ್ದು ನಂಬರ್ ಇತ್ತು ನನ್ ಪುಣ್ಯಕ್ಕೆ. ಅವ್ರಿಗೆ ಹೇಳ್ದೆ, ಸ್ವಲ್ಪ ಮೆಸೇಜ್ ಹಾಕ್ಬಿಟ್ಟೆ ನಾನು ಅವ್ರಿಗೆ, ಸರ್ ಆಗ್ತಾ ಇಲ್ಲ, ನನಗೇನ್ ನನ್ನ ಲೈಫಲ್ಲಿ ಏನ್ ಆಗ್ತಾ ಇದೆ, ಅದನ್ನ ಹೇಗ್ ಫೇಸ್ ಮಾಡ್ಬೇಕು, ಆ ಪ್ರಾಬ್ಲಮ್ಗಳು ನಾನು ಏನ್ ಫೇಸ್ ಮಾಡ್ಬೇಕು, ನನ್ಗೇನು ನಿಮ್ಗೆ ಪೂರ್ತಿ ಶೇರ್ ಮಾಡಕ್ ಆಗ್ತಾ ಇಲ್ಲ ಸರ್. ಮಾನಸಿಕವಾಗಿ ದೈಹಿಕವಾಗಿ ತುಂಬಾನೇ ಕುಗ್ಗಿಬಿಟ್ಟಿದೀನಿ. ನನ್ ಕೈಲಿ ದಯವಿಟ್ಟು ನನಗೆ ಗ್ರೂಪ್ಗೆ ಆಡ್ ಮಾಡಿ, ಧ್ಯಾನ ಮೆಡಿಟೇಷನ್ ಗ್ರೂಪ್ಗೆ ನನ್ನನ್ನು ಆಡ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಸರ್ ಫೆಬ್ರವರಿ ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಒಂದು 2-3 ಡೇಸ್ ಇತ್ತು ಅಷ್ಟೇ. ಆ ಟೈಮಲ್ಲಿ ಆಡ್ ಮಾಡಿದ್ರೆ ನನ್ನ ಗ್ರೂಪ್ಗೆ. ಆ ಟೈಮಲ್ಲಿ ಸಮೇತ ಸ್ವಲ್ಪ ಫೋನಲ್ಲೇ ಪ್ರಾಬ್ಲಮ್ ಆಯ್ತು. ನನ್ಗೆ ಕ್ಲಾಸ್ಗಳು ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ, ಎರರ್ ಅಂತ ಬರೋದು, ಏನು ವಿಡಿಯೋಗಳು ಬರ್ತಾ ಇರ್ಲಿಲ್ಲ, ವಾಯ್ಸ್ ಬರ್ತಾ ಇರ್ಲಿಲ್ಲ, ಹೀಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಆಮೇಲೆ ಸರಿ ಮೆಸೇಜ್ ಆಗ್ತದೆ, ಸರ್ ಈ ತರ ಆಗ್ತಾ ಇದೆ, ನನ್ಗೆ ಅಟೆಂಡ್ ಆಗಕ್ ಆಗ್ತಾ ಇಲ್ಲ ಅಂದಿದ್ವಿ. ಅವಾಗ ಆ ನಾಯಕ್ ನಟಿ ಗೀತಾ ಮೇಡಮ್ನ ಅವ್ರ ನಂಬರ್ ಕೊಟ್ಟು ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರ ಕಡೆಯಿಂದ ನೀವು ಹೆಲ್ಪ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸರ್ ನನ್ಗೆ ಹೆಲ್ಪ್ ಮಾಡಿದ್ರು. ಮೇಡಮ್ ಮುಖಾಂತರ ನನ್ಗೆ ಹೆಲ್ಪ್ ಮಾಡಿದ್ರು. ಅವತ್ತಿನಿಂದ ಡಿಯರ್ ಮಾಸ್ಟರ್ಸ್, ಅದ್ಭುತವಾದ ಜ್ಞಾನ. ಫಸ್ಟ್ ಆಫ್ ಆಲ್ ನನಗೆ ಮುಂಚೆ ಸ್ವಲ್ಪ ಆಧ್ಯಾತ್ಮ ಅಂದ್ರೆ ಅದು ತುಂಬಾ ಇಷ್ಟ ಇತ್ತು. ಆಧ್ಯಾತ್ಮ ಮತ್ತೆ ನನ್ಗೆ ಮದುವೆ, ಮಕ್ಕಳು, ಸಂಸಾರ ಇದೆಲ್ಲ ಬೇಡವಾಗಿತ್ತು. ಆದ್ರೆ ನಾನು ತುಂಬಿದ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಅನಿವಾರ್ಯತೆಯಿಂದ ಮದುವೆ ಆಗ್ಬೇಕಾಯ್ತು. ಹಾಗೆ ಈ ಮದುವೆ ಅನ್ನೋ ಒಂದು ಪ್ರಪಂಚಕ್ಕೆ ನಾನು ಕಾಲಿಟ್ಟಿದ್ದು. ಹಾಗಾಗಿ ಅಧ್ಯಾತ್ಮದ ಬಗ್ಗೆ ತುಂಬಾ ಒಲವಿತ್ತು ನನಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದಿತ್ತು. ಬಟ್ ನನಗೆ ಗೈಡ್ ಮಾಡೋಂಥವ್ರು ಇರ್ಲಿಲ್ಲ, ಮಾರ್ಗದರ್ಶನ ಮಾಡೋಂಥವ್ರು ಇರ್ಲಿಲ್ಲ, ಅದ್ರ ಬಗ್ಗೆ ತೋರ್ಸ್ಕೊಡೋಂಥ ವ್ಯಕ್ತಿಗಳು ಇರ್ಲಿಲ್ಲ. ಒಟ್ಟು ಇದು ಒಂದು ಮುಖಾಂತರ, ಏನ್ ಮಹತಾರ ಫೌಂಡೇಶನ್ ಮುಖಾಂತರ ನನ್ಗೆ ಒಂದು ಅದ್ಭುತವಾದ ಪ್ರಪಂಚಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿದೆ. ಏನು ನೆಕ್ಸ್ಟ್ ಹೋದ್ ತಿಂಗಳಿಂದ ನಾನು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀನಿ. ಧ್ಯಾನ ಅಂದ್ರೆ ಏನು ಅಂತ ಸುಮ್ನೆ ಉಸಿರಾಡ್ತಾ ಇದ್ವಿ ಅಷ್ಟೇನೆ. ಹೇಗ್ ಮಾಡ್ಬೇಕು ಅದನ್ನ, ನಮ್ಮ ಉಸಿರಾಟದ ಮೇಲೆ ಗಮನ ಇಡಬೇಕು, ದೀರ್ಘವಾಗಿ ಉಸಿರನ್ನ ತಗೋಬೇಕು, ದೀರ್ಘವಾಗಿ ಉಸಿರನ್ನ ಬಿಡ್ಬೇಕು. ಧ್ಯಾನ ಅಂದ್ರೆ ಇದು. ಬಟ್ ಆದ್ರೆ ನಾವ್ ಮಾಡ್ತಿದ್ ಧ್ಯಾನನೇ ಬೇರೆ, ಸುಮ್ನೆ ಕಣ್ ಮುಚ್ಕೊಂಡ್ ಕೂತ್ಕೊಳ್ತಿದ್ವಿ ಅಷ್ಟೇನೆ. ಆತರ ಧ್ಯಾನ ಅಂದ್ರೆ ಏನು, ಪ್ರತಿಯೊಂದು ಈ ಒಂದು ಕ್ಲಾಸಿಗೆ ಬಂದ್ಮೇಲಂತೂ ಅದ್ಭುತವಾದ ಕ್ಲಾಸ್. ಒಂದ್ ಮರ್ಮ ಥೆರಪಿ ಇರ್ಬೋದು, ಆಮೇಲೆ ಕ್ರಿಸ್ಟಲ್ ಥೆರಪಿ ಇರ್ಬೋದು, ಮುದ್ರಾಗಳ ಇರ್ಬೋದು, ಆಮೇಲೆ ಹುಣ್ಣಿಮೆ ಧ್ಯಾನ ಇರ್ಬೋದು. ಈ ತರ ಒಂದು ದಿನಕ್ಕೆ 5 ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ತುಂಬಾ ಅದ್ಭುತವಾದ ಒಂದು ಅನುಭವ. ಜಾಯಿನ್ ಆಗಿದ್ದು ಇನ್ನು ಜಸ್ಟ್ ರೀಸೆಂಟ್, ಹೋದ್ ತಿಂಗಳಿಂದ ಜಾಯಿನ್ ಆಗಿದ್ದಷ್ಟೇನೆ.
ತುಂಬಾ ಅದ್ಭುತವಾಗಿತ್ತು. ಧ್ಯಾನದ ಮುಖಾಂತರ ಆರೋಗ್ಯ ಸಮಸ್ಯೆನೂ ಕೂಡ ನನಗೆ ಮೆನೋಪಾಸ್ ಸ್ಟಾಪ್ ಆದ್ಮೇಲಂತೂ ಮಂಡಿ ನೋವು ತುಂಬಾ ಬಂದ್ಬಿಡ್ತು. ಮಂಡಿ ನೋವು ಬಂತು. ಆಮೇಲೆ ಮೈಕೈ ನೋವು, ಜ್ವರ. ಮೂರ್ ದಿನ ಚೆನ್ನಾಗಿರ್ತೆ ಅಂದ್ರೆ 3 ದಿನ ಚೆನ್ನಾಗಿರ್ತಾ ಇರ್ಲಿಲ್ಲ. ಹುಷಾರ್ ತಪ್ಪಿಡ್ತಾ ಇದ್ದೆ. ಸುಮ್ನೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದು, ಆನ್ ಟೈಮ್ ತಗೊಳ್ಳೋದು, ಬಿಡೋದು. ತುಂಬಾ ಇದೇ ತರ ಒಂದು 6 ಮಂತ್ಸ್ ಯೂರಿನ್ ಇನ್ಫೆಕ್ಷನ್ ಆಗಿ ಒಂದು ಟ್ರೀಟ್ಮೆಂಟ್ ತಗೊಂಡೆ. ಈ ತರ ಮಾನಸಿಕವಾಗಿ 3 ದಿನ ಚೆನ್ನಾಗಿದ್ದೆ ಅಂದ್ರೆ 6 ದಿನ ಚೆನ್ನಾಗಿರ್ತಾ ಇರಲ್ಲ. ಈ ತರ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದು. ಈ ಒಂದು ಧ್ಯಾನ ಕೇಂದ್ರಕ್ಕೆ ಬಂದ್ಮೇಲಂತೂ ಒಂದು ಅಕ್ಷಯ ಪಾತ್ರೆ ನನ್ನ ಪಾಲಿಗೆ ಇದು. ಮಂಡಿ ನೋವು ಹೋಯ್ತು. ಆಮೇಲೆ ಮಾನಸಿಕವಾಗಿ ಮನ್ಸಲ್ಲಿದ್ದಂತ ತೊಳಲಾಟಗಳು, ಆಮೇಲೆ ನೆಗೆಟಿವ್ ಅನ್ನೋದು ತುಂಬಾನೇ ಇತ್ತು. ಹೆವಿಯಾಗಿ ನೆಗೆಟಿವ್. ಯಾರನ್ನ ಏನಾರು ಹೇಳಿದ್ರಂದ್ರೆ ಅದ್ರಲ್ಲೇ ಮುಳುಗೋಗ್ಬಿಡ್ತಾ ಇದ್ದೆ. ಆ ತರ ನೆಗೆಟಿವ್ ಇದ್ದಿದ್ದು. ಆ ನೆಗೆಟಿವ್ಸ್ ಎಲ್ಲ ಹೋಯ್ತು. ಯಾರನ್ನ ಬಂದ್ ನನ್ಗೆ ನೆಗೆಟಿವ್ ಆಗಿ ಏನಾರು ಯಾವ್ದಾದ್ರು ವಿಷಯ ಬಗ್ಗೆ ಹೇಳಿದ್ರು ಸಮೇತ ಅದ್ ನನ್ ಹತ್ವಕ್ಕೆ ಸಮೇತ ಸುಳಿಯಲ್ಲ. ಅಂತ ಒಂದು ಅದ್ಭುತವಾದ ಧ್ಯಾನನ ಕೊಡ್ತಾ ಇದ್ದಾರೆ ನನಗೆ ಮಾಸ್ಟರ್ಗಳು. ಅವ್ರಿಗೆಲ್ಲರಿಗೂ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಆರೋಗ್ಯನ ಪಡ್ಕೊಂಡಿದ್ದೀನಿ. ಮಾನಸಿಕವಾಗಿ ದೃಢವಾಗಿದ್ದೀನಿ ನಾನು. ಇನ್ ಮುಂದೆ ಕೂಡ ಇದೇ ಒಂದು ಧ್ಯಾನ ಕೇಂದ್ರದಲ್ಲಿ ಇದ್ಕೊಂಡು ನಾನೇ ಸ್ವಯಂಕೃತವಾಗಿ ಕೆಲಸನ ಮಾಡ್ಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀನಿ. ಮತ್ ನಾನ್ ಜ್ಞಾನ ಪಡ್ಕೊಂಡು ಧ್ಯಾನ ಮಾಡ್ಕೊಂಡು ಆ ಧ್ಯಾನನ 10,000 ಜನಕ್ಕೆ, 10 ಜನಕ್ಕೆ ನಾನು ಶೇರ್ ಮಾಡ್ಬೇಕು. ಪ್ರತಿಯೊಬ್ಬರನ್ನ ಬದಲಾಯಿಸ್ಬೇಕು ಅಂತ ಹೊರಟಿದ್ದೀನಿ ಮಾಸ್ಟರ್ಸ್. ಇದಕ್ಕೆ ಅವಕಾಶ ಕೊಟ್ಟಂತ ಮಹತಾರ್ ಫೌಂಡೇಶನ್ ಆ ಗುರುಗಳಾದಂತ ರಂಗನಾಥ್ ಮಾಸ್ಟರ್ಗೆ, ಮತ್ತೆ ಗೀತಾ ನಾಯಕನಟಿ ಮೇಡಮ್ಗೆ, ಆಮೇಲೆ ಸಣ್ಣೇಗೌಡ್ರಿಗೆ, ಅಶ್ವಿನಿ ಮೇಡಮ್ ಆಗಿರ್ಬೋದು, ಮಧುರೈ ಮೇಡಮ್ ಆಗಿರ್ಬೋದು, ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ರೀಸೆಂಟ್ ಆಗಿ ಒಂದು ಆಗಿರುವಂತದ್ದು ಅಂದ್ರೆ ಭಾಗ್ಯಶ್ರೀ, ಬೆಳಗಾವಿ ಭಾಗ್ಯಶ್ರೀ ಮೇಡಮ್. ಹಲೋ, ಕೇಳ್ತಾ ಇದೆ, ಹೇಳಿ ಮೇಡಮ್, ಕೇಳ್ತಾ ಇದೆ. ಸರ್, ಅದು ಒಂದು ಅದ್ಭುತವಾದ ಅನುಭವ ನನಗೆ. ರೀಸೆಂಟ್ ಆಗಿ ಆಗಿದ್ದು ಹಾಸನಲ್ಲಿ ಭಾಗ್ಯಶ್ರೀ ಮೇಡಮ್ದು, ಬೆಳಗಾವಿ ಭಾಗ್ಯಶ್ರೀ ಮೇಡಮ್ದು ಬುಕ್ ಲಾಂಚಿಂಗ್ ಇತ್ತು. ಅವತ್ತಲ್ಲಿ ಧ್ಯಾನ ಒಂದು ಫಂಕ್ಷನ್ ಕೂಡ ಇತ್ತು. ಏನಂತಂದ್ರೆ ನಾನು ನನ್ ಜೊತೆ ಒಂದಿಬ್ಬರನ್ನ ಈ ತರ ಇದೆ, ಫಂಕ್ಷನ್ ಇದೆ, ಬನ್ನಿ ಹೋಗೋಣ ಅಂದ್ರೆ ಅವ್ರೇ ಬಂದ್ರು. 3 ಜನ ಸೇರ್ಕೊಂಡು ಹೋಗಿದ್ವಿ ಸರ್. ಅದ್ಭುತವಾದ ಅನುಭವ. ಯಾಕೆಂದ್ರೆ ಹೊರ್ಗಡೆ ಫೀಲ್ಡ್ ಅಲ್ಲಿ ಧ್ಯಾನ ಅಂದ್ರೆ ಅದರಿಂದ ಏನ್ ಸಿಗುತ್ತೆ, ತುಂಬಾ ಜನಗಳು ಹೇಳಿದೀನಿ, ಏನ್ ಸಿಗುತ್ತೆ ಅದರಿಂದ? ಹಂಗಾರೆ ನಾವ್ ಕೂತ್ಕೊಂಡಿದ ತಕ್ಷಣ ಸಿಕ್ಬಿಡುತ್ತಾ? ನಾಳೆ ಏನ್ ಸಿಗುತ್ತಾ? ಈ ತರ ಹೇಳ್ದವ್ರೆ ಜಾಸ್ತಿ. ಸರಿ ಆಯ್ತು ಬಿಡಿ ಅಂತೇಳಿ ಕೇಳೋಂಥವ್ರಿಗೆ ಹೇಳ್ಕೊಂಡು ಹೋಗ್ತಾ ಇದೀನಿ. 3 ಜನ ಫ್ರೆಂಡ್ಗಳನ್ನ ಕರ್ಕೊಂಡು ಹೋಗಿದ್ದೆ. ಹೇಗೆ ಕ್ರೌಡ್ ಆಗಿತ್ತು ಅಂದ್ರೆ ನನ್ ಮನ್ಸಲ್ಲೇ ಕೂಡ ಆತರ ಒಂದು ಮನಸ್ಥಿತಿ ಇರ್ಲಿಲ್ಲ. ಯಾಕಂದ್ರೆ ಇಲ್ಲೆಲ್ಲ 1 ಗಂಟೆ, ಅರ್ಧ ಗಂಟೆ ನಾವು ಕೂತ್ಕೊಳ್ತೀವಿ ಅಂದಾಗ ಅದ್ರಲ್ಲಿ 10 ನಿಮಿಷ 20 ನಿಮಿಷ ಮನ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಎಲ್ಲೆಲ್ಲೋ ಹೋಗಿ ಆಮೇಲೆ ಬಂದು ಕೂತ್ಕೊಳ್ಳೋಷ್ಟೊತ್ಕೊಂದು 1/4 ಗಂಟೆ ಆಗುತ್ತೆ. ಅಂತದ್ರಲ್ಲಿ ಆ ಜಾಗದಲ್ಲಿ ಆ ಕ್ರೌಡ್ ಇದ್ದಿದ್ದು, ಅಬ್ಬಬ್ಬಾ, ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಸರ್. ಅಷ್ಟು ಖುಷಿ ಆಗ್ಬಿಡ್ತು ನನಗೆ. ಅಲ್ಲಿ ಅವತ್ತಿನ ದಿನ ಏನೋ ಅಕ್ಷಯ ಅಮಾವಾಸ್ಯೆ ಅಂತೆಲ್ಲ ಏನೋ ಅಂತಿರಲ್ಲ ಜನ. ಅಕ್ಷಯ ಅಮಾವಾಸ್ಯೆ ಅಂದ್ರೆ ಧ್ಯಾನ ಅಕ್ಷಯ ಆಗುವಂತ ಅಮಾವಾಸ್ಯೆ ಅದು. ಅಮಾವಾಸ್ಯೆ ಅನ್ನೋದು ಸೆಕೆಂಡ್ರಿ, ಅದು ತಿಂಗಳಲ್ಲಿ ಬರ್ತಾ ಇರುತ್ತೆ. ಆದ್ರೆ ನನ್ಗೆ ಅರಿವಿಲ್ಲದೆ ಒಂದು 1/4 ಗಂಟೆ ಲೇಟ್ ಆಗಿ ಹೋಗ್ಬಿಟ್ವಿ. ಧ್ಯಾನ ಸ್ಟಾರ್ಟ್ ಆಗಿತ್ತು. ಅದ್ಭುತವಾದ ಅನುಭವ. ಫುಲ್ ಹೊರ್ಗಡೆ ಎಲ್ಲ ಜಾಮ್ ಆಗಿದೆ, ಒಳಗಡೆ ಎಲ್ಲ ಫುಲ್ ಜಾಮ್ ಆಗಿದೆ. ಅಯ್ಯಪ್ಪ, ನನಗೆ ನೋಡೋದಕ್ಕೆ ನನ್ ಫ್ರೆಂಡ್ ನನ್ನ ಕೇಳಾರೆ, ಏನಮ್ಮ ಧ್ಯಾನ ಅಂದ್ರೆ ಹಿಂಗಿರುತ್ತಾ, ಈ ತರ ಇರುತ್ತಾ? ಯಾವ್ದೋ ಒಂದು ಫಿಲಿಂ ರಿಲೀಸ್ ಆದ್ರೆ ಜನ ಹೆಂಗ್ ತುಂಬ್ಕೊಂಡಿರ್ತಾರ ಆ ತರ ಅಷ್ಟು ಕ್ರೌಡ್ ಆಗಿದೆಯಲ್ಲ, ಹೀಗೆಲ್ಲ ಇರುತ್ತಾ ಧ್ಯಾನ ಅಂದ್ರೆ ಅಂತ ತುಂಬಾ ಆಶ್ಚರ್ಯಪಟ್ರು. ನಮಗೂ ಕೂಡ ತುಂಬಾ ಆಶ್ಚರ್ಯ ಆಯ್ತು. ಅಲ್ಲ ಆಗಿದ್ದಂತ ಒಂದು ಅನುಭವ ಸರ್. ನನಗೆ ಒಂದು ಧ್ಯಾನ ಮಾಡಂತ ಟೈಮಲ್ಲಿ ಏನೋ ಸ್ವಲ್ಪ ಕಪ್ಪು ಮೋಡ, ಈ ಮಳೆ ಮೋಡಗಳ ಟೈಪು ಆ ಕಪ್ಪು ಆಗಿ ಆ ಕಣ್ಮುಂದೆ ಬಂದಂತದ್ದು. ಫಸ್ಟ್ ನಾನು ಗುರುಗಳನ್ನ ಬೇಡ್ಕೊಂಡೆ, ಗುರುಜಿ, ನನಗೆ ಈ ಒಂದು ಧ್ಯಾನಕ್ಕೆ ಬಂದಿದ್ದೀನಿ, ಇನ್ನು ಮುಂದೆ ಎಲ್ಲೇ ನಡೆದ್ರು ಕೂಡ ಆ ಜಾಗಕ್ಕೆ ನಾನು ಇರ್ಬೇಕು, ಎಲ್ಲಾದ್ರಲ್ಲಿ ನಾನು ಸ್ವಯಂಕೃತವಾಗಿ ಕೆಲಸ ಮಾಡ್ಬೇಕು. ಹಾಗೆ ಇಲ್ಲಿ ಈ ಒಂದು ಅಕ್ಷಯ ಪಾತ್ರ ಇದು ಆಕ್ಚುಲಿ ಧ್ಯಾನ ಅನ್ನೋದು. ಅದು ನನ್ನ ಪಾಲಿಗೆ ಬೇರೆಯವ್ರಿಗೆ ಈಗ ದುಡ್ಡು, ಆಕ್ಚುಲಿ ಹೊರ್ಗಡೆ ಇದ್ದಾಗ ನಾನು ದುಡ್ಡು ಒಡವೆ ಬೇಕು ಅಂತ ಬೇಡ್ಕೊಳೋ ಅಂತಾಳೇನೆ. ಆದ್ರೆ ಬಟ್ ಇವತ್ತು ಸಿಕ್ಕಿರೋಂತ ಧ್ಯಾನ ನನ್ಗೆ
ಆ ಜ್ಞಾನ ಅನ್ನೋದು ಅಕ್ಷಯವಾಗ್ಲಿ, ಧ್ಯಾನ ಅನ್ನೋದು ಅಕ್ಷಯವಾಗ್ಲಿ, ಧ್ಯಾನ ಪ್ರಚಾರ ಅನ್ನೋದು ಅಕ್ಷಯವಾಗ್ಲಿ ಗುರುಜಿ, ಆತರ ನನ್ಗೆ ಆಶೀರ್ವಾದ ಮಾಡಿ ಅಂತ ನಾನು ಮನ್ಸಲ್ಲಿ ಅನ್ಕೊಂಡು ಧ್ಯಾನ ಕೂತಿದ್ದು. 2 ಮುಕ್ಕಾಲ್ ಗಂಟೆ ಹೇಗೆ ಕೂತಿದ್ವಿ ಗೊತ್ತಿಲ್ಲ, ಅಷ್ಟು ಡೀಪ್ ಆಗಿ ಮೆಡಿಟೇಷನ್ಗೆ ಹೋಗಿದ್ದು. ತುಂಬಾ ಅದ್ಭುತ ಅನುಭವ. ತುಂಬಾ 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 ಧನ್ಯವಾದ ಹೇಳ್ತೀನಿ ನಾನು ಪತ್ರಿಜಿ ಚೈತನ್ಯ ಮಹಾಪ್ರಭುಗಳಿಗೆ. ಎಂತ ಅದ್ಭುತ ಅನುಭವ ಅಂದ್ರೆ ಏನಂದ್ರೆ ಕಣ್ಮುಂದೆ ಬರೀ ವೈಟ್ 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 ಲೇಯರ್ ಬರ್ತಿದೆ. ಈ ವಿಶಾಲವಾದ ಸಮುದ್ರ, ಎಲ್ಲೋ ಒಂದ್ ಕಡೆ ಒಂದಿಷ್ಟುದ್ದ ಒಂದ್ಗೇಣುದ್ದ ಬೆಳಕು, ವೈಟ್ ಬೆಳಕು ಬರ್ತಿದೆ, ಫುಲ್ ಬ್ರೈಟ್ನೆಸ್. ತುಂಬಾ ಏನಿರ್ಬೋದು, ಏನಿದು ಅನ್ನೋ ಎಲ್ಲೋ ಒಂದ್ ಕಡೆ ಮನ್ಸು ತಳಮಳ ಆಗ್ತಾ ಇತ್ತು. ಹೋಗ್ತಾ 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 ಹತ್ರಕ್ ಹೋಗ್ತಾ ಪತ್ರಿಜಿ ಸರ್ ಅವರು ಜುಬ್ಬಾ ಕುರ್ತಾ ಈ ತರ ಹಾಕೊಂಡಿರೋಂಥ ವ್ಯಕ್ತಿ, ಗಡ್ಡ ಇರೋಂಥ ವ್ಯಕ್ತಿ. ಹತ್ರಕ್ ಹೋದಾಗ ಗೊತ್ತಾಯ್ತು ಪತ್ರಿಜಿ ಸರ್ ಅಂತ. ತುಂಬಾ ಖುಷಿ ಆಗ್ಬಿಡ್ತು ನನಗೆ, ಅದ್ಭುತವಾದ ಖುಷಿ ಆಯ್ತು. ಏನು ಗುರುಗಳು ನನಗೆ ಕನೆಕ್ಟ್ ಆಗಿದ್ದಕ್ಕೆ. ನಿಮ್ ಇಷ್ಟಕ್ಕೆಲ್ಲ ಕಾರಣ ನನ್ಗೆ ಗೀತಾ ಮೇಡಮು, ಸಣ್ಣೇಗೌಡ್ರಾಗಿರ್ಬೋದು, ರಂಗನಾಥ್ ಸರ್ ಆಗಿರ್ಬೋದು, ಆಮೇಲೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೇ ಒಂದು ಧ್ಯಾನ ಫಂಕ್ಷನ್ಸ್ ಆಗಿರ್ಬೋದು, ಎಲ್ಲೇ ಇದ್ರೆ ಸಮೇತ ಅಲ್ಲಿ ನಾನಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ನನ್ನ ಉಚ್ಚಾರಣೆಯಲ್ಲಿ ಏನಂತ ಮಾತುಗಳಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಜ್ಯೋತಿ ಮೇಡಮ್ ಹೆಸರಿಗೆ ತಕ್ಕಂಗೆ ಜ್ಯೋತಿನೇ ಮೂಡಿಸ್ಬಿಟ್ರಿ. ನಿಮ್ಮ ಜೀವನದ ಅನುಭವ ಅಮೃತವನ್ನ, ಅದೇನ ಬತ್ತಿ, ಹಣತೆ, ಎಣ್ಣೆ, ದೀಪ ಅಂತ ಹೇಳ್ತಾರಲ್ಲ, ಅವೆಲ್ಲವೂ ಕೂಡ ನಿಮಗೆ ಅರಿವಿಗೆ ಬಂದು ಅದರಿಂದನೇ ದೀಪ ಮಾಡಿ ಜ್ಯೋತಿನ ಬೆಳಗಿಸಿ ಎಲ್ಲರಿಗೂ ಕೂಡ ಅರಿವಿನ ಮೂಡಿಸ್ತಾ ಇದ್ದೀರಾ. ಎಲ್ಲರ ಪರವಾಗಿ ಅಭಿನಂದನೆಗಳು ಮೇಡಮ್ ತಮಗೆ. ಎಸ್,